ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜಿ ಕುಟುಂಬಕ್ಕೆ ಮತ್ತೊಂದು ಹೊಸ ಕಥೆ ಸೇರ್ಪಡೆ ಆಗ್ತಾ ಇದೆ. ಆ ಹೊಸ ಕಥೆಯ ಹೆಸರೇ ಕೃಷ್ಣ ರುಕ್ಕು. ಈಗ ಈ ಹೊಸ ಕಥೆಯ ಮುದ್ದು ಜೋಡಿ ನಮ್ಮ GKD ವೇದಿಕೆ ಮೇಲೆ ಬರ್ತಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ಕೃಷ್ಣ ರುಕ್ಕು ಕಥೆಯ ನಾಯಕ ಕೃಷ್ಣ ಹಾಗೂ ನಾಯಕಿ ರುಕ್ಕು ಆನ್ ಸ್ಟೇಜ್ ಪ್ಲೀಸ್. ಈಗಾಗಲೇ ಕೃಷ್ಣ ರುಕ್ಕು ಪ್ರೋಮೋ ಎಲ್ಲಾ ಕಡೆ ಸದ್ದು ಮಾಡ್ತಾ ಇದೆ. ಸೊ ಮೊದಲನೇದಾಗಿ ಕೃಷ್ಣ ಅವರೇ, ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಡಿ ಪ್ಲೀಸ್. ಝೀಯಲ್ಲಿ ಇದು ನನ್ನ 2ನೇ ಪ್ರಾಜೆಕ್ಟ್ ಕೃಷ್ಣ ರುಕ್ಕು ಅಂತ. ಒಂದೊಳ್ಳೆ ಚಾನಲ್, ಒಂದೊಳ್ಳೆ ಪ್ರೊಡಕ್ಷನ್, ಒಂದೊಳ್ಳೆ ಟೀಮ್. ತುಂಬಾನೇ ಈ ಕ್ಯಾರೆಕ್ಟರ್ ನನಗೆ ಕನೆಕ್ಟ್ ಆಗುತ್ತೆ. ಅಮ್ಮ ಮತ್ತೆ ಮಗನ ಒಂದು ಎಮೋಷನಲ್ ಇರ್ಬೋದು. ಈ ಕೆಲವರಿಗೆ ಅತ್ತೆಂದಿರ ಹೆಂಗಿರ್ತಾರೆ ಅಷ್ಟು ಕ್ಲೋಸ್ ಆಗಿರಲ್ಲ, ಬಟ್ ನನ್ನ ಮತ್ತೆ ಅತ್ತೆ ಸಂಬಂಧ ಆಗಿರ್ಬೋದು ತುಂಬಾನೇ ಒಳ್ಳೆ ಸೆಂಟಿಮೆಂಟ್ ಇದೆ. ಅಣ್ಣ ತಮ್ಮ ಬಾಂಡಿಂಗ್ ಇರ್ಬೋದು ಅಂಡ್ ಒಳ್ಳೆ ಒಂದು ಪ್ಯಾಕ್ ಆಫ್ ಎಂಟರ್ಟೈನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರುಕ್ಕು, ನಿಮ್ಮ ಪಾತ್ರದ ಪರಿಚಯ. ರುಕ್ಕು ಪಾತ್ರ ಹೇಗೆ ಅಂದ್ರೆ ಒಂಥರ ಮುದ್ದಾಗಿ ಪಟಪಟ ಅಂತ ಮಾತಾಡ್ತಾ ಸ್ವಲ್ಪ ಜವಾಬ್ದಾರಿ ತಗೊಂಡಿರೋ ಅಂತ ಹುಡುಗಿ. ನನ್ಗೆ ಒಬ್ಬ ಅಣ್ಣ ಇದ್ದಾನೆ, ಅವನು ಆಟೋ ಓಡಿಸ್ಕೊಂಡು ನಮ್ನೆಲ್ಲ ನೋಡ್ಕೊಳ್ತಾ ಇರ್ತಾನೆ. ಅಕ್ಕ ಇದ್ದಾಳೆ, ಆಮೇಲೆ ಒಬ್ಳು ತಂಗಿ ಇದ್ದಾಳೆ, ನಮ್ಮ ಅಮ್ಮ ಇದ್ದಾರೆ. ಇದು ನನ್ನ ಕುಟುಂಬ. ಸೊ ನಾನು ಹೇಗೆ ಅಂದ್ರೆ ನಮ್ಮ ಅಣ್ಣ ಫ್ರೀ ಇದ್ದಾಗ ಅಥವಾ ಅವನು ಮನೆಯಲ್ಲಿ ಇಲ್ಲದೆ ಇರುವಾಗ ನಾನು ಆಟೋ ತಗೊಂಡು ಹೊರಗಡೆ ಹೋಗಿ ಬಾಡಿಗೆ ಮಾಡ್ಕೊಂಡು ಬರ್ತಾ ಇರ್ತೀನಿ. ಯಾಕಂದ್ರೆ ನಾನು ಸ್ವಲ್ಪ ನಂದು ಒಂದು ಮನೆ ಜವಾಬ್ದಾರಿಗೆ ಹಳ್ಳಿ ಸೇವೆ ಆಗ್ಲಿ ಅಂತ ನಾನು ಆಟೋ ಓಡಿಸ್ತಾ ಇರ್ತೀನಿ. ಕೃಷ್ಣ ರುಕ್ಕು ವೇದಿಕೆ ಮೇಲೆ ಜೊತೆಯಲ್ಲಿದ್ದಾರೆ ಅಂತ ಅಂದ್ರೆ ಈ ಕುಟುಂಬದ ಬಹಳ ಮುಖ್ಯ ಪಾತ್ರವನ್ನ ವಹಿಸ್ತಾ ಇರುವಂತಹ ಹಿರಿಯ ಸದಸ್ಯರನ್ನ ನಾವು ಕರಿಬೇಕು ವೇದಿಕೆ ಮೇಲೆ. ಈಗ ಕೃಷ್ಣ ರುಕ್ಕು ಕಥೆಯಲ್ಲಿ ಸೂರ್ಯ ಪ್ರಕಾಶ್ ಅನ್ನೋ ಪಾತ್ರದ ಮೂಲಕ ಎಲ್ಲ ಕನ್ನಡಿಗರ ಮನೆಗಳಿಗೆ ಮತ್ತೆ ಕಾಲಿಡ್ತಾ ಇದ್ದಾರೆ. ಸ್ವಾಗತಿಸಿ ಚಂದನವನದ ಹೆಸರಾಂತ ಬರಹಗಾರ, ನಟ, ನಿರ್ದೇಶಕ, ನಿರ್ಮಾಪಕ, ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಆನ್ ಸ್ಟೇಜ್ ಪ್ಲೀಸ್. ವೆಲ್ಕಮ್ ಸರ್, ವೆಲ್ಕಮ್. ದೊಡ್ಡ ಚಪ್ಪಾಳೆ ಬರಬೇಕು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ಗೆ. ನಾರಾಯಣ್ ಸರ್, ಈಗ ಕೃಷ್ಣ ರುಕ್ಕು ಕಥೆಯಲ್ಲಿ ಸೂರ್ಯ ಪ್ರಕಾಶ್ ಅನ್ನೋ ಪಾತ್ರದ ಮೂಲಕ ಮತ್ತೆ ಬರ್ತಿದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ, ಆ ಪಾತ್ರದ ಪರಿಚಯ ಮಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಕ್ಕಳಿಗೋಸ್ಕರ ಜೀವನನೇ ತೇಯುವಂತ ಹಲವಾರು ಅಪ್ಪಂದಿರನ್ನ ರೆಪ್ರೆಸೆಂಟ್ ಮಾಡುವಂತ ತಂದೆ ಪಾತ್ರ ಇದು. ಆದ್ರೆ ಅಂತ ತಂದೆಗೊಬ್ಬ ಬೇಜವಾಬ್ದಾರಿ ಮಗ. ಅವನಿಗೇನು ಅಂದ್ರೆ ಕುಡಿಯೋದ್ರಲ್ಲಿ ಸಿಗುವಂತ ಕಿಕ್ಕು ಜೀವನದಲ್ಲಿ ಇನ್ಯಾವುದಲ್ಲೂ ಸಿಗೋದೇ ಇಲ್ಲ. ಇಲ್ಲಿ ಕಥೆಯಲ್ಲಿ ಏನು ಅಂತ ಹೇಳಿದ್ರೆ ಅವರ ತಾಯಿಯ ಸಾವು, ಆ ಸಾವಿಗೆ ಕಾರಣ ಈ ವ್ಯಕ್ತಿ. ನಮ್ಮಮ್ಮ ನನ್ನಿಂದ ಸತ್ತೋದ್ಲಲ್ಲ ಅಂತ ಅವನು ಕುಡಿತಾ ಇರ್ತಾನೆ, ಆದ್ರೂ ಅವ್ರ ಅಪ್ಪ ಕುಡಿಯೋದಿಲ್ಲ. ಯಾಕೆಂದ್ರೆ ಅಪ್ಪ ಏನಾದ್ರು ಕುಡ್ಕ ಆದ್ರೆ ಇವರೆಲ್ಲ ಫುಟ್ಪಾತ್ಗೆ ಬರ್ತಾರೆ. ಆ ಜವಾಬ್ದಾರಿ ತಂದೆಗಿರುತ್ತೆ. ಈ ಕೃಷ್ಣ ರುಕ್ಕು ಇದೇ ಮಾರ್ಚ್ 9ನೇ ತಾರೀಕಿನಿಂದ ಕರ್ನಾಟಕದ ಪ್ರತಿ ಮನಗಳಿಗೆ ಬಲಗಾಲಿಟ್ಟು ಬರ್ತಿದ್ದಾರೆ. ಸೊ ಮಿಸ್ ಮಾಡದೆ ಕೃಷ್ಣ ರುಕ್ಕು ಧಾರಾವಾಹಿಯನ್ನ ನೋಡಿ. ಥ್ಯಾಂಕ್ ಯು ನಾರಾಯಣ್ ಸರ್, ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ರುಕ್ಕು.